ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ತುಂಬ ದಿನದ ನಂತರ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೂ ತಪ್ಪಾಗಲ್ಲ. ಯಾಕೆ ತುಂಬ ದಿನವೇ ಆಯಿತು ಮಾಡಿದ್ದಿಲ್ಲ ನಾನು. ಇವತ್ತು ಏನೋ ಗೊತ್ತಿಲ್ಲ ನನಗೆ, ನನ್ನ ಮನಸ್ಸಿನ ಮಾತು ಹೇಳ್ಕೋಬೇಕು. ನಂತರ ಯಾರಾದರೂ ಈ ಥರ ನೋವು ಉಣ್ತಿದ್ರೆ ಪಡ್ತಿದ್ರೆ ಅವ್ರಿಗೇನಾದರೂ ಇದು ಹೇಳಬೇಕಂದ್ರೆ ಮೇನ್ ಟಾಪಿಕ್ ಏನಂದರೆ, ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ಗಳಿಂದ ತುಂಬ ಅವರಿಂದ ಬೇಜಾರಾಗಿದ್ದರೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಅವ್ರು ಬೇಜಾರು ಮಾಡ್ಕೋತಿದ್ರೆ ಅವರಿಗೆ ನಾ ಹೇಳೋ ಮಾತಿಂದ ಸ್ವಲ್ಪ ಆದರೂ ಅವರು ಆ ನೋವಿಂದ ಹೊರಗಡೆ ಬರ್ತಾರಂತ ಹೇಳ್ತಿದ್ದೀನಿ ಅಷ್ಟೇ. ನಾ ಹೇಳೋ ಮಾತು 100% ಸತ್ಯ. ಕೆಲವೊಬ್ರು ಅವ್ರು ಹೇಗೆ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡೋಣ. ನೋಡಿ, ಫ್ಯಾಮಿಲಿ ಮೆಂಬರ್ಸ್ಗಳಿಂದ ಯಾರಾದರೂ ಬೇಜಾರು ಪಡ್ತಿದ್ರೆ ಅನ್ನೋಕ್ಕಿಂತ ನೋಡಿ, ನಾವು ತುಂಬ ಯಾರನ್ನಾದರೂ ತುಂಬ ಇಷ್ಟಪಟ್ಟಿರ್ತೀವಿ. ಇಷ್ಟ ಅನ್ನೋಕ್ಕಿಂತ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರೋ ಆಗಿರ್ಬೋದು, ರಿಲೇಟಿವಲ್ಲಿ ಯಾರೋ ಆಗಿರ್ಬೋದು, ಯಾರೋ ನಮ್ಮ ಹೇಳೋಕ್ಕಾಗಲ್ಲ, ಕಾಕ, ಬಾಬಾ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಮ್ಮ, ಚಿಕ್ಕಪ್ಪ, ಮಾಮ, ಇವರು ಏನೋ ಒಂದು ರಿಲೇಷನ್ ಅಂದರೆ ಒಂದು ತುಂಬ ಜನ ಇರ್ತಾರೆ ಒಂದು ರಿಲೇಷನ್ದಲ್ಲಿ. ನಾವು ಯಾರ ಬಗ್ಗೆ ಆದ್ರೂ ಜಾಸ್ತಿ ಆಸೆ ಇಟ್ಕೊಂಡಿರ್ತೀವಿ ನೋಡಿ. ಇವ್ರು ನಮಗೆ ಮೋಸ ಮಾಡಲ್ಲ, ಇವ್ರು ನಮ್ಮ ಬಗ್ಗೆ ಕೆಟ್ಟದ್ದು ಬಯಸಲ್ಲ ಅಂತ ಅಂದ್ಕೊಂಡಿರ್ತೇವೆ ನಾವು. ನೋಡಿ, ಈ ಮೂರು ರಿಲೇಟಿವಲ್ಲಿ ಒಂದಿರುತ್ತೆ ಅಂದರೆ ಈ 3 ಜನ ಇರ್ತಾರೆ ನೋಡಿ. ಈ 3 ಜನದಲ್ಲಿ ಇವ್ರಿಗೆ ಅಷ್ಟೊಂದು ಹೊಂದಾಣಿಕೆ ಇರೋಲ್ಲ. ಅದು ಮೊದಲಿಂತರೂ ಗೊತ್ತಿರುತ್ತೆ, ಅಷ್ಟಕ್ಕಷ್ಟೇ ಬೇಕೋ ಬೇಡ ಅನ್ನೋಗಿರ್ತಾರೆ. ಆದರೆ ಈ ನಡುವಿರೋ ಮನುಷ್ಯ ಏನಿರ್ತಾನೆ ಅಂದರೆ ಅವನು ಇಬ್ಬರಿಗೂ ಬೇಕಾದವಿರ್ತಾನೆ. ಅವ ಏನು ಮಾಡ್ತಾನೆ ಗೊತ್ತಾ? ಅವನು ಅವಳು ಯಾರೋ ಗೊತ್ತಿಲ್ಲ, ಬಟ್ ನನ್ನಲ್ಲಾಗಿರೋ ಅಂತ ಹೇಳ್ತೀನಿ ಅಷ್ಟೇ. ಯಾರೋ ಇವ್ರು ಇರ್ತಾರಲ್ಲ, ಇವರಿಬ್ಬರಿಗೂ ಬೇಕಾದವ್ರು ಇರ್ತಾರೆ. ಆದ್ರೆ ಅಂಥದ್ರಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ, ಬೇಳೆ ಎಕ್ಕಡೆ ಬೈತೋ ಆ ಕಡೆ ವಾಲ್ತಾರೆ, ಪ್ರತಿ ಸರಿನೂ ಆ ಕಡೆ ವಾಲ್ತಾರೆ. ನಾವು ಇವ್ರನ್ನ ಬಹಳ ನಂಬಿರ್ತೇವೆ. ಈ ಮಿಡಲ್ ಫಿಂಗರಲ್ಲಿ ಇರ್ತಾರಲ್ಲ, ಇವ್ರನ್ನ ತುಂಬ 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 ನಂಬಿರ್ತೇವೆ. ಹೇಳಬೇಕಂದ್ರೆ ಅವರು ನಮಗೆಲ್ಲಕ್ಕಿಂತ ಜಾಸ್ತಿ ಅವರು ತುಂಬ ಒಳ್ಳೆಯವರು, ನನ್ನ ಬಗ್ಗೆ ಯಾವತ್ತೂ ಕೆಟ್ಟದ್ದು ಬಯಸಲ್ಲ ಅಂತ ಅಂದ್ಕೊಂಡಿರ್ತೇವೆ. ಇವರಿಬ್ಬರು ನಡ್ಬರ್ಗೆ ಅಷ್ಟೊಂದು ಹೊಂದಾಣಿಕೆ ಇರಲ್ಲ. ಇವರು ನನಗಷ್ಟಕ್ಕಷ್ಟೇ, ಇವರೇನಿರ್ತಾರಲ್ಲ ಇವರು ಅಷ್ಟಕ್ಕಷ್ಟೇ, ಜಾಸ್ತಿ ಇಲ್ಲ. ಇವರು ಮಾತಾಡಿದ್ರು ಅಷ್ಟೇ, ಮಾತಾಡ್ತಿದ್ರು ಅಷ್ಟೇ. ಯಾಕಂದರೆ ಇವರು ಯಾವಾಗಲೂ ನಂದು ಒಳ್ಳೆಯದನ್ನು ಬಯಸಲ್ಲ ಅಂತ ಗೊತ್ತಿತ್ತು ನನಗೆ. ಹಾಗಾಗಿ ಇವ್ರನ್ನ ಯಾವತ್ತೂ ನಾ ಚಿಕ್ಕವಳು ಇರೋವಾಗಿಂದಲೂ ಅವ್ರ ಬಗ್ಗೆ ಯಾವತ್ತೂ ತಲೆನೇ ಕೆಡಿಸ್ಕೊಂಡಿಲ್ಲ. ನಾನು ಅವ್ರ ಹತ್ರ ಮಾಡ್ಬೇಕನ್ನೋದು ಒಂದೇ, ನಾ ಏನಾದರೂ ಮಾಡಿ ತೋರಿಸ್ಬೇಕು. ನೋಡಿ, ನನ್ನ ಬಗ್ಗೆ ಅವ್ರು ಕೆಟ್ಟದ್ದು ಬಯಸ್ತಾರಂದರೆ ನಾ ಯಾವತ್ತೂ ಕೆಟ್ಟದಾಗಲಿಕ್ಕೆ ಬಿಡಬಾರ್ದು. ಅದು ಒಂದೇ ನನ್ನ ತಲೆಯಲ್ಲಿರೋದು. ಹಾಗಾಗಿ ಈ ನಡುವಿರೋರು ಏನಾದರೂ ನಮಗೆ ಮನಸ್ಸಿಗೆ ನೋವು ಮಾಡ್ತಿದ್ರೆ, ಅವ್ರ ಜೊತೆ ಕೂಡಿ ನಮ್ಮ ಮನಸ್ಸಿಗೆ ನೋವು ಮಾಡ್ತಿದ್ರೆ, ನಮ್ಮನ್ನು ದೂರ ಹಾಕ್ತಿದ್ರೆ, ನಮ್ಮನ್ನು ಕೀಳ ಕಾಣ್ತಿದ್ರೆ, ಆವಾಗ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ಇವ್ರ ಚಟನೇ ಹಿಂಗಿರುತ್ತೆ. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಯಾಕಡೆ ಬೇಳೆ ಬೈತು ಆ ಕಡೆ ಬೇಯಿಸ್ಕೋಬೇಕನ್ನೋದೇ ಅವ್ರಲ್ಲಿರುತ್ತೆ. ಹಾಗಾಗಿ ಅವರಿಂದ ನಾವು ಯಾಕ್ರಿ ಬೇಜಾರು ಮಾಡ್ಕೋಬೇಕು? ಅವರು ನಮ್ಮನ್ನು ಅಷ್ಟೊಂದು ಕೀಳ ಕಾಣ್ತಿದ್ರೆ ನಾವು ಎದರಲ್ಲಿ ಕಮ್ಮಿ ಇದ್ದೇವಂತ ಅವ್ರನ್ನ ನಮ್ಗೆ ಹಂಗೆ ನೋಡ್ತಿದ್ರು ನೋಡಲಿ, ಅವ್ರ ದೃಷ್ಟಿಕೋನನೇ ಸರಿ ಇಲ್ಲ ಅಂತ ಬಿಟ್ಬಿಡೋಣ. ನಾವು ಯಾಕೆ ಬೇಜಾರು ಮಾಡ್ಕೋಬೇಕು? ನನ್ನ ಲೈಫಲ್ಲಿ ಮಾತ್ರ ನೋಡಿ, ನಾನು ಯಾರನ್ನ ಇಗ್ನೋರ್ ಮಾಡಿದ್ರೆ ಮಾಡಲಿ. ಅವ್ರು ನನ್ನ ಕರೆಯಲ್ವಾ? ಕರೆದೇ ಇದ್ರೂ ಪರವಾಗಿಲ್ಲ, ನಾನು ಹೋಗಲ್ಲ. ನಾನು ಕರೆಯಲ್ಲ. ಬಂದರೆ ಬಾ ಅಂತೀನಿ, ಬರ್ದಿದ್ರೆ ಇಲ್ಲ. ಕರೆದಿರೋರ ಮನೆಗೆ ತಪ್ಪು ಕೂಡ ಹೋಗಬಾರ್ದು. ಕರೆದಿರೋರ ಮನೆಗೆ ಯಾವತ್ತೂ ಹೋಗಬಾರ್ದು. ಹಾಗಾಗಿ ನಾನು ಯಾರ ಮನೆಗೂ ಹೋಗಲ್ಲ, ಕರೆದಿರೋರ ಮನೆಗೆ ಹೋಗಲ್ಲ. ಹಾಗೆ ತುಂಬ ಜನ ಇದ್ದಾರೆ ನನಗೆ ನಾ ಬೇಕನ್ನೋರು ತುಂಬ ಜನ ಇದ್ದಾರೆ. ನಮ್ಮ ರಿಲೇಟಿವ್ನೇ ಆಗಬೇಕಂತ ಏನಿಲ್ಲ. ಹಾಗಾಗಿ ನನಗೆ ಯಾರು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ರೆ ಪಟ್ಟಂತ ಬೇಜಾರು ಆಗೋದೇ ಇಲ್ಲ. ಯಾಕೆ ಆಗಬೇಕು? ಅವರು ನಮ್ಮ ದೂರ ಹಾಕ್ತಿದಾರ, ಹಾಕ್ಲಿ ಬಿಡಿ. ಎಷ್ಟು ದಿನ ಅಂತ ಹಾಕ್ತಾರೆ? ಒಂದಿನ ಅವ್ರಿಗೆ ನಂಗೆ ಬೇಕಾಗುತ್ತೆ. ನೋಡಿ, ಅವ್ರು ನನಗೆ ಹಿಂಗಂದ್ರಲ್ಲ, ನಾ ಏನು ಮಾಡೋಕ್ಕಾಗಲಿಲ್ಲಲ್ಲ, ಹಿಂಗನ್ನೋಕ್ಕಿಂತ 100 ಸರಿ ವಿಚಾರ ಮಾಡೋಕ್ಕಿಂತ ಒಂದು ಸರಿ ಬಿಟ್ಬಿಡು ಅನ್ನೋ ಒಂದೇ ಮಾತನ್ನ ವಿಚಾರ ಮಾಡಿ ಬಿಟ್ಬಿಟ್ರೆ ಮುಗಿದು ಹೋಯ್ತಲ್ಲ. ಹಾಗಾಗಿ ಅವ್ರ ಬಗ್ಗೆ ಯಾಕೆ ವಿಚಾರ ಮಾಡಬೇಕು ನಾವು? ನಿಮ್ಗೆ ಯಾರಾದರೂ ಮನಸ್ಸಿಗೆ ನೋವಾಗಂಗೆ ಮಾತಾಡ್ತಿದ್ರೆ, ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರೆ ಒಂದೇ ಸಾರಿ ವಿಚಾರ ಮಾಡಿಬಿಡಿ. ಬಿಡ್ತಾರಾ? ಬಿಡಲಿ ಬಿಡು. ಮತ್ತೆ ಯಾವತ್ತಾದರೂ ಬರ್ತಾರೆ. ಇವತ್ತಿನ ದಿನ ನಾಳೆ ಇರಲ್ಲ ಅನ್ನೋದು ನನ್ನ ಲೈಫಲ್ಲಿ ನಾನು ಎಲ್ಲಕ್ಕಿಂತ ತಿಳ್ಕೊಳ್ಳೋದಂದರೆ ಇದು ಒಂದನ್ನೇ. ಇವತ್ತಾಗಿದ್ದು ಇನ್ನೂ ಒಂದು 10 ದಿನ ಬಿಟ್ಟೆ
ಅದೇ ರೀತಿ ಇರಲ್ಲ. 10 ದಿನ ಇರಲ್ವಾ, 1 ತಿಂಗಳು ಇರಲ್ಲ, 1 ವರ್ಷನೇ ಇರಲ್ವ, 2 ವರ್ಷನೇ ಇರಲ್ಲ, 3 ವರ್ಷನೇ ಇರಲ್ಲ. ಒಂದಿನ ಇಲ್ಲ ಒಂದಿನ ಬದಲಾಗುತ್ತಲ್ಲ. ನೀವು ಸುಮ್ಮನೆ ಇರಿ. ಅವ್ರು ನಿಮ್ಮನ್ನು ಇಗ್ನೋರ್ ಮಾಡ್ತಿದಾರೆ ಅಂತ ನಿಮಗೆ ಗೊತ್ತಿರುತ್ತೆ, ಆದರೂ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅವ್ರು ಯಾವ ರೀತಿಯಾಗಿ ಇರ್ತಾರೋ ಆ ರೀತಿ ಇರೋದು. ಹಲೋ ಅಂದರೆ ಹಾಯ್ ಅನ್ನೋದು, ಇಲ್ಲಾಂದರೆ ಗಪ್ಪಿರಬೇಡದು. ಯಾಕ್ರಿ ಅವ್ರು ನನ್ನ ಜೊತೆ ಮಾತಾಡಲ್ಲ ನನಗೆ ಹಿಂಗೆ ಮಾಡಿದ್ರು ಅಂತ ಮನ್ಸಿಗೆ ನೋವು ಮಾಡ್ಕೊಳ್ಳೋಕ್ಕಿಂತ ಮಾತಾಡ್ತಿಲ್ಲ ಬಿಟ್ಬಿಡ್ಲಿ. ಒಂದೇ ಜಾಗಕ್ಕೆ ಭಾಳ ದಿನ ಇರೋಕ್ಕಾಗಲ್ಲ. ಅದು ಒಂದಿನ ಇಲ್ಲ ಒಂದಿನ ಹಳಸುತ್ತೆ. ಅಡುಗೆ ಮಾಡಿರೋ ಅಡುಗೆ ಭಾಳಾದ್ರೆ 1 ದಿನ 2 ದಿನ 3 ದಿನ ಅದು ಒಂದಿನ ಹಳಸುತ್ತೆ ಅಲ್ಲ. ಹಾಗಾಗಿ ಯಾವುದೇ ರಿಲೇಷನ್ ಆದ್ರೂ ಕೆಲವೊಂದು ರಿಲೇಷನ್ ಇರುತ್ತೆ, ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಈ ದೂರದ ಸಂಬಂಧಿ ಅಂತ ನೋಡಿ, ಅಂದರೆ ಸ್ವಲ್ಪ ರಿಲೇಷನ್ ಅಂದರೆ ಫುಲ್ಲು ಒಂದೇ ಎಂಗಲಲ್ಲಿ ಬರಲ್ಲ, ಸ್ವಲ್ಪ ಅಕ್ಕ ಪಕ್ಕ ಚಿಕ್ಕ ಎಲ್ಲ ಬರುತ್ತೆ. ಅದರಲ್ಲಿ ನಮ್ದು ಯಾವುದು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ನಮ್ದು ಅಲ್ಲದೆ ಇರೋದ್ರ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಬಾರ್ದು ರೀ. ಯಾಕಂದರೆ ಅದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಅಂಥ ರಿಲೇಷನ್ಗೆ ಯಾವತ್ತೂ ತಲೆನೇ ಕೆಡ್ಸ್ಕೊಬಾರ್ದು. ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂದರೆ ಹೇಳಬೇಕಂದ್ರೆ ರಿಲೇಷನಲ್ಲಿ ತುಂಬಾ ನನಗೆ ಯಾರು ಇಗ್ನೋರ್ ಮಾಡ್ತಾರೆ ಮಾಡಲಿ ಅಂತ ಬಿಟ್ಬಿಡ್ತೀನಿ ನಾನು. ಅವ್ರು ನನಗೆ ಮಾಡ್ತಿದ್ದಾರಲ್ಲ ನೋಡಿ, ನಾ ವಿಷಯ ಅಲ್ಲೇ ಬಿಟ್ಟಂದರೆ ಅವ್ರಿಗೂ ಗೊತ್ತಾಗಿತ್ತು ನಾನು ಅವ್ರನ್ನ ಇಗ್ನೋರ್ ಮಾಡ್ತಿದ್ದೀನಿ ಅಂತ. ಅದೇ ನಾ ಏನಾದರೂ ಅವ್ರು ನನಗೆ ಹೇಳಿಲ್ಲಲ್ಲ, ಅವ್ರಿಗೆ ಕಾಲ್ ಮಾಡಿ ಕೇಳೋದು, ನೀವು ನನಗೆ ಯಾಕೆ ಹೇಳಿಲ್ಲ, ನೀವು ಯಾಕೆ ಹಂಗೆ ಮಾಡಕತ್ತೀರಿ, ಅವ್ರು ಅವಾಗ ಅನ್ಕೋತಾರ ಈಕೆ ನನ್ನ ಭಾಳ ಮಿಸ್ ಮಾಡ್ಕೊಳಕತ್ತಾಳ, ಇವರು ಆಕಿ ಹರ್ಟ್ ಆಗ್ಲಕತ್ತೈತಿ. ಅವರು ನಮ್ಮನ್ನು ಕೀಳಾಗೆ ಕಂಡು ಬಿಟ್ಟಿರ್ತಾರೆ ಅಂದ ಬಳಕೆ ಅವ್ರ ಬಗ್ಗೆ ನಾವು ಯಾಕೆ ವಿಚಾರ ಮಾಡಬೇಕು. ಅವ್ರು ಎಷ್ಟು ದೊಡ್ಡವರಾದ್ರೆ ನಮ್ಗೇನು ರೀ ಆಗಬೇಕಾಗಿದ್ದು. ಅವ್ರಿಗೆ ನನಗೆ ಊಟಕ್ಕೆ ತಂದು ಕೊಡ್ತಾರಾ, ನಮ್ಮ ಮನೆ ನೋಡ್ಕೋತಾರಾ, ಏನಿದೆ ಅವ್ರದ್ದು, ನಮ್ಮ ಬಗ್ಗೆ ಯಾವತ್ತಾದ್ರೂ ಒಳ್ಳೇದು ಬಯಸ್ತಾರಾ, ಇವು ಇಷ್ಟನ್ನು ಅವ್ರು ಯಾವುದೂ ಮಾಡಲ್ಲ ಅಂದ ಬಳಕೆ ಅವ್ರ ಬಗ್ಗೆ ನಾವು ಯಾಕೆ ಬೇಜಾರು ಮಾಡ್ಕೋಬೇಕು. 2 ಮಾತೇ ತಾನೇ. ಆ ಮಾತು ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ, ಅದು ಎಲ್ಲಿ ಹೋಗಲ್ಲ. ನಾವು ಒಳ್ಳೆ ಮನಸ್ಸಿಂದ ವಿಚಾರ ಮಾಡಿದ್ರೆ ಅವ್ರು ಎಲ್ಲಿ ಹೋಗಲ್ಲ, ಬರ್ತಾರೆ. ಅವ್ರ ಬುದ್ಧಿನೇ ಕೆಟ್ಟದಾಗಿತ್ತಂದರೆ ಅವ್ರ ಜೊತೆ ನೀನು ಎಷ್ಟು ಒಳ್ಳೆ ರೀತಿಯಾಗಿ ನಡ್ಕೊಂಡ್ರೂ ಅದು ಸುಧಾರಿಸಲ್ಲ. ಹಾಗೆ ಅವರಿಂದ ದೂರ ಇರೋದೇ ಬೆಟ್ರು. ದೂರ ಆದಷ್ಟು ದೊಡ್ಡದಾಗಿ ಬೆಳಿಬೋದು. ನನ್ನ ಲೈಫಲ್ಲಿ ಮಾತ್ರ ಅದೇ ಬೆಳೆಸ್ಕೊಂಡು, ನೀವು ಯಾರಾದರೂ ನೀವು ಫ್ಯಾಮಿಲಿ ಮೆಂಬರ್ಸಲ್ಲಿ ನೀವು ಭಾಳ ಅವರು ನನಗೆ ಅವ್ರ ಸಂಗಟ ಕೂಡಿ ನನಗೆ ಭಾಳ ನೆಗ್ಲೆಕ್ಟ್ ಮಾಡಕತ್ತಾರ, ನಮ್ಗೆ ಕಿಮ್ಮತ್ತಿಲ್ಲರಂಗೆ ನೋಡಕತ್ತಾರ ಅಥವಾ ನೀವೇ ಯಾಕೆ ಅನ್ಕೋತೀರಿ ರೀ. ನಮ್ಗೆ ಅವ್ರಿಗಿಂತ ಜಾಸ್ತಿ ಕಿಮ್ಮತ್ತಿದೆ. ಹಾಗಾಗಿನೇ ಅವ್ರು ನಮ್ಮನ್ನು ನೋಡಿ ಹುರ್ಕೊಂಡೇ ಆತಿ ರೀತಿಯಾಗಿ ಮಾಡ್ತಿರೋದು. ಅಂಥ ಜಾಗದಲ್ಲಿ ನಾವು ಇನ್ನಷ್ಟು ದೊಡ್ಡದಾಗಿ ಬೆಳಿಬೇಕೆ ಹೊರತಾಗಿ ಅವ್ರು ನಾನು ಹಿಂಗೆ ಮಾಡಿದ್ರು ಅಂತ. ಹೌದು, ಮನುಷ್ಯ ಅಂದ ಬಳಕೆ ಸ್ವಲ್ಪ ಆದರೂ ನೋವು ಆಗುತ್ತೆ. ಬಟ್ ನಾನು ನೋನ ಕ್ಷಣಕ್ಕೆ ಮಾತ್ರ ಪಡಬೇಕು, ಅದನ್ನು ಕಂಟಿನ್ಯೂ ಮಾಡಬಾರ್ದು. ಅದೇ ನನ್ಗನ್ಸಿರೋ ನನ್ನ ರಿಯಲ್ ಲೈಫಲ್ಲಿ ಆಗಿರ್ಬೋದು. ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ. ಅಂದರೆ ಈ ಫ್ಯಾಮಿಲಿದಂತೂ ದೂರ ಉಳಿತು. ಸ್ವಲ್ಪ ಸಣ್ಣ ಪುಟ್ಟ ನಮ್ಮ ಮನೆಯಲ್ಲೇ ನನ್ನ ಹಸ್ಬೆಂಡ್ ಜೊತೆ ಜಗಳ ಆದ್ರೂ ಕೂಡ ನಾನು ಒಂದು ಕ್ಷಣಕ್ಕೆ ಮರೆತು ಬಿಡ್ತೀನಿ. ಯಾಕಂದರೆ ಅದು ನಮ್ಮದು ಬೇರೆ, ಅದು ಹಸ್ಬೆಂಡು ವೈಫ್ ಅನ್ನೋದು ಒಂದು ರಿಲೇಷನ್ನೇ ಬೇರೆ ಇರುತ್ತೆ. ಆ ತಾಯಿ ತಂದೆ ಇನ್ನೂ ಸ್ವಲ್ಪ ಬೇಕಾದರೂ ನಮಗಿರ್ತಾರೆ. ಅಂಥ ವಿಷಯದಲ್ಲಿ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು. ಅದು ಇವತ್ತೈತೆ ಇವತ್ತೇ ಬಿಟ್ಬಿಡಬೇಕು. ಕೆಲವೊಂದು ರಿಲೇಷನ್ನ ಉಳಿಸ್ಕೋಬೇಕು, ಅದು ನಮಗೆ ಭಾಳ ಬೇಕಾಗಿದ್ದಿರುತ್ತಲ್ಲ ಅದನ್ನು ಮಾತ್ರ. ಇನ್ನು ಕೆಲವೊಂದಿರುತ್ತೆ ನೋಡಿ, ಬೇಕು ಬೇಡ ಅನ್ನೋ ಇರ್ತವಲ್ಲ, ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋಬಾರ್ದು. ನಿಮ್ಗೆ ಯಾರಾದರೂ ಈ ಥರ ನೋವು ಮಾಡ್ತಿದ್ರೆ, ನೀವೇಂದ್ರೂ ಜಾಸ್ತಿ ನೋವು ಪಡ್ತಿದ್ರೆ ಅದನ್ನು ಬಿಟ್ಬಿಡಿರಿ. ಯಾಕೆ ನೋವು ಪಡ್ತೀರಾ? ಅವ್ರ ಬಗ್ಗೆ ಯಾವತ್ತೂ ಒಳ್ಳೇದು ಬಯಸಲ್ಲ ಅಂದ್ಬೇಕು. ಅವ್ರ ಬಗ್ಗೆ ನೋವು ಪಟ್ಟು ನಿಮ್ಮ ಜೀವನನ ನೀವು ಯಾಕೆ ಹಾಳು ಮಾಡ್ಕೋತೀರಾ? ಅದರಿಂದ ನೋಡಿ ನಿಮ್ಮ ಮನೇಲಿ ಅದು ನಾವು ಯಾವಾಗಲೂ ಅದನ್ನೇ ವಿಚಾರ ಮಾಡ್ತಾ ಇದ್ದರೆ ನಮ್ಮ ಮನೇಲಿ ಚೆನ್ನಾಗಿರೋಕ್ಕೂ ಸುದ್ದಿ ಆಗಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ನಮ್ಮ ಮನೇಲಿರೋ ಸದಸ್ಯರ ಜೊತೆ ನಾವು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವಾಗಲೂ ಮನಸ್ಸು ಕೊರಿತಾನೇ ಇರುತ್ತೆ. ಹಾಗಾಗಿ ನಾವು ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಹಾಗೆ ಹೇಳ್ತೀನಿ, ಅವ್ರು ನಮಗೆ ಬೇಡ ಅಂತ ಬಿಟ್ಟರೆ ಬೇಡ ಅಂದರೆ ಬೇಡ. ಯಾಕಂದ್ರೆ ಅವ್ರು ನಮ್ಮ ಬಗ್ಗೆ ಒಳ್ಳೇದೇ ಬಯಸಲ್ಲ ಅಂದರೆ ಅವ್ರಿಗೆ ನಿಮಗೆ ಯಾಕೆ ಅವ್ರು ಬೇಕು? ಅವ್ರು ನಿಮ್ಗೆ ಒಳ್ಳೇದು ಬಯಸೋರಿದ್ದರೆ ಅವ್ರು ಯಾವತ್ತೂ ನಿಮ್ಮನ್ನು ಬಿಟ್ಕೊಡಲ್ಲ. ನೋಡಿ, ಇವರಿಗೆ ಇಬ್ಬರು ಬೇಕನ್ನೋದಿದ್ರೆ ಇಬ್ಬರೂ ಒಂದೇ ತಕಡೆಲಾಗಿ ತೂಗಬೇಕು. ಅದನ್ನು ಸುಮ್ಮನೆ ಬೇಕಾಬಿಟ್ಟು ತೂಗಿದ್ರೆ ಅದು ಒಬ್ಬರ ಮನಸ್ಸಿಗೆ ನೋವಾಗುತ್ತೆ. ನಾವೇನಾದರೂ ಪದೇ ಅದೇ ವಿಷಯಕ್ಕೆ ನಾವು ಬೇಜಾರಾಗ್ತಿದ್ರೆ ಇನ್ನಿಷ್ಟು ಬೇಜಾರು ಮಾಡೋಕ್ಕೆ ನೋಡ್ತಾರೆ. ಅದೇ ನಾವು ಸ್ಟ್ರಾಂಗ್ ಆಗಿದ್ದರೆ ಇವಳಿಗೇನು ಫರಕ್ಕೆ ಬೀಳಲ್ಲ ಅಂತ ಅವರೇ ಸುಮ್ಮನೆ ಆಗಿಬಿಡ್ತಾರೆ. ಹಾಗಾಗಿ ಯಾವುದೇ ವಿಷಯಕ್ಕೂ ಜಾಸ್ತಿ ವಿಚಾರ ಮಾಡಬಾರ್ದು. ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ, ಆ ನಂಬಿಕೆ ನಮಗಿರಬೇಕು. ಆದರೆ ಪದೇ ಅದೇ ವಿಷಯಕ್ಕೆ ನಾವು ಬೇಜಾರು ಮಾಡಿಕೊಂಡ್ರೆ ನಮ್ಮಂಥ ಮೂರ್ಖರು ಇನ್ನು ಬೇರೆ ಯಾರೂ ಇಲ್ಲ. ಯಾಕಂದರೆ ಅವ್ರನ್ನ ಬೇಜಾರು ಮಾಡೋಕ್ಕೆ ಅಂತ ಕುಂತು ಬಳಕೆ ನಾವು ಅದನ್ನೇ ನೆಪಿಸ್ಕೊಂಡು ಬೇಜಾರು ಮಾಡಿಕೊಂಡ್ರೆ ನಮ್ಮಂಥ
ವೀಕ್ ಮೆಂಟಾಲಿಟಿ ಇನ್ನು ಯಾರ್ದು ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಸ್ಟ್ರಾಂಗ್ ಆಗಿರಬೇಕು. ಯಾಕಂದರೆ ಬೇಜಾರು ಮಾಡೋರ ಮುಂದೆ ಬೇಜಾರು ಆಗದೆ ಇರೋದೇ ನಿಂದಿರೋದೇ ಒಂದು ಏನಂತಾರೆ ಅದನ್ನು, ಅದೇ ನಾವು ಮಾಡೋ ಅಂದರೆ ಅವ್ರು ನಮ್ಗೆ ನೋವು ಮಾಡಬೇಕಂತ ವಿಚಾರ ಮಾಡಿದಾರೆ ನಾವು ಸ್ಟ್ರಾಂಗ್ ಆಗಿರಬೇಕು. ಅಲ್ಲಿ ನೋವು ತನ್ನಿಂದ ತಾನೇ ಅವರಿಗೆ ಆಗುತ್ತೆ. ನಾವು ಅದನ್ನೇ ಅವರು ನೋವು ಮಾಡ್ತಿದ್ದಾರೆ ಅಂತ ನಾವು ನೋವು ಮಾಡ್ಕೋತಾ ಬೇಜಾರು ಮಾಡ್ಕೋತಾ ಇದ್ದರೆ ಇನ್ನಷ್ಟು ಬೇಜಾರು ಮಾಡ್ತಾರೆ. ಹಾಗಾಗಿ ನಾವು ಸ್ಟ್ರಾಂಗ್ ಆಗೇ ಇರಬೇಕು. ನೋಡಿ, ನಾ ಹೇಳೋ ಉದ್ದೇಶ ಕೆಲವೊಬ್ಬರಿಗೆ ಮನಸ್ಸಿನ ಮಾತು ಅರ್ಥ ಆಗಿದ್ದರೆ ನಾ ಯಾವ ರೀತಿ ಹೇಳಿದ್ರೂ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಬಟ್ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ತುಂಬಾ ಅನುಭವಿಸಿದ್ದೀನಿ. ಇನ್ನು ಕೆಲವೊಂದು ವಿಷಯಕ್ಕೆ ನನಗೂ ಬೇಜಾರಾಗುತ್ತೆ. ಯಾಕಂದರೆ ನಾನು ತುಂಬಾ ಸ್ಟ್ರಾಂಗ್ ಆಗಿದೆ, ಬಟ್ ಒಂದು ವಿಷಯಕ್ಕೆ ತುಂಬಾ ವೀಕ್ ಆಗಿದ್ದೀನಿ ಅಂತ ಹೇಳೋಕ್ಕಂತೂ ಇಷ್ಟಪಡ್ತೀನಿ. ಅದು ಅಂದರೆ ಮಾತಾಡೋಕ್ಕೆ ನನಗೆ ಇಷ್ಟ ಅನ್ನೋಕ್ಕಿಂತಲ್ಲ ಅಂತ ಅದು ನೆನೆಸ್ಕೊಂಡ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಅದನ್ನು ನಾನು ನೆನಪು ಮಾಡ್ಕೋಬಾರ್ದಂತಲ್ಲ, ಮಾಡಿಕೊಂಡ್ರೆ ನನಗೆ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಅದು ಈ ವಿಷಯಕ್ಕಂತೂ ಅಲ್ಲ, ಅದು ನನ್ನ ಪರ್ಸ್ನಲ್ ಲೈಫ್ ಅನ್ನೋಕ್ಕಿಂತ ನಾನು ಕಳ್ಕೊಂಡಿರುವಂಥ ಒಂದು ವಸ್ತು ಅನ್ನೋಕ್ಕಿಂತ ಅದು ನಂದು ಒಂದು ಜೀವ, ಒಂದು ಪ್ರಾಣ ಅಂತ ಹೇಳಿದ್ರೇ ಅದು ಬಿಟ್ಬಿಡಿ. ನಾನು ಹೇಳೋಕ್ಕೋತಿದ್ದ ವಿಷಯದ ಒಂದೇ ಇತ್ತು. ಹಾಗೆ ಹೇಳ್ತೀನಿ, ಯಾವುದೇ ವಿಷಯಕ್ಕೂ ನಮ್ಗೆ ಯಾರಾದರೂ ಬೇಜಾರು ಮಾಡ್ತಿದ್ರೆ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸ್ಟ್ರಾಂಗ್ ಆಗಿದ್ದಷ್ಟು ಅವ್ರಿಗೆ ನೀವು ನಿಮ್ಮಿಂದ ನೋವು ಅವ್ರು ಮಾಡೋರಿಗೆ ನೋವು ಖಂಡಿತವಲ್ಲೂ ಆಗುತ್ತೆ. ಹಾಗಾಗಿ ಯಾವುದೋ ವಿಷಯಕ್ಕೂ ಯಾರಿಗೋಸ್ಕರನೂ ನಾವು ಬೇಜಾರು ಮಾಡ್ಕೋಬಾರ್ದು. ಯಾಕಂದರೆ ಅವ್ರು ನಮಗೆ ಬೇಕು ಬೇಡ, ಅವ್ರು ಯಾವ ಲೆವೆಲ್ ಇದ್ದಾರೆ ಅಂತ ನಾವು ವಿಚಾರ ಮಾಡಿ ಅವ್ರ ಬಗ್ಗೆ ಬೇಜಾರು ಮಾಡ್ಕೋಬೇಕೆ ಹೊರತಾಗಿ ಮೊದಲು ಬೇಕಾಗಿದ್ರು ಈಗ ಬೇಡ ಆಗಿದ್ದ, ಅವ್ರಿಗೆ ನಮಗೂ ಬೇಕಾಗಿದ್ರು ನಾವು ಅವ್ರಿಗೆ ಬೇಕಾಗಿದ್ದೀವಿ, ಬಟ್ ಈಗ ಬೇಡ ಅಂದರೆ ಬೇಡ ಅಷ್ಟೇ. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಲೈಫಲ್ಲಿ, ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ನಮ್ಮ ಮನೇಲಿ ಎಲ್ಲರಿಗೂ ಹೇಳ್ತೀನಿ, ನಾನು ಯಾರಾದರೂ ಹೇಳಿದ್ರೆ ನಾನು ಕೆಲವರು ಉದಾಹರಣೆ ಕೊಟ್ಟಾದರೂ ನಮ್ಮ ಮನೆಯವ್ರನ್ನೇ ನಾನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಅವ್ರಿಗೆ ನೋವು ಯಾರಾದರೂ ನಮ್ಮ ಮನೆ ಫ್ಯಾಮಿಲಿಯಲ್ಲಿರೋ ಸದಸ್ಯರಿಗೆ ಮಾಡ್ತಿದ್ರೆ ನಾನು ಅವ್ರನ್ನ ತುಂಬ ಸ್ಟ್ರಾಂಗಾಗಿ ಮಾಡ್ತೀನಿ. ಅವರು ನಿನ್ನ ಬಗ್ಗೆ ಕೆಟ್ಟದ್ದು ವಿಚಾರ ಮಾಡ್ತಾರಲ್ಲ, ನೀ ಯಾಕೆ ಬೇಜಾರು ಮಾಡ್ಕೋತೀಯ, ಅವ್ರಿಗೆ ಒಂದಿನ ಬರುತ್ತೆ. ಯಾವತ್ತೂ ಒಂದೇ ಜಾಗದಲ್ಲಿ ಮಾಡಿದ್ದನ್ನು ಭಾಳ ದಿನ ಇಡೋಕ್ಕಾಗಲ್ಲ, ಒಂದಿನ ಇಲ್ಲ ಒಂದಿನ ಹಳಸುತ್ತೆ. ಅದೇ ರೀತಿಯಾಗಿ ರಿಲೇಷನಲ್ಲಿ ನಮ್ಮನ್ನ ಯಾರಾದರೂ ಕೂಡಿ ನಾವು ಬೇಕಾದವರು ಬೇಡದವರು ಕೂಡಿ ಏನಾದರೂ ಮಾಡ್ತಿದ್ರೆ ಮಾಡಲಿ ಅಂತ ಬಿಟ್ಬಿಡಬೇಕು. ಅದು ತುಂಬ ದಿನ ನಡೆಯಲ್ಲ. ಹಾಗಾಗಿ ಹೇಳ್ತಿದ್ದೀನಿ. ನಾ ಹೇಳೋ ಉದ್ದೇಶ ನಿಮ್ಗೆ ಏನಾದರೂ ಅರ್ಥ ಆಗಿದ್ದರೆ ಪ್ಲೀಸ್ ನಿಮ್ಮ ಅನಿಸಿಕೆನ ನನ್ನ ಹತ್ರ ಶೇರ್ ಮಾಡ್ಕೊರಿ ಅಂತ ಇಷ್ಟೇ ಕೇಳ್ಕೊತೀನಿ. ಇದರಿಂದ ನಿಮ್ಗೆ ಯಾರಿಗಾದರೂ ನನ್ನ ಮಾತಿಂದ ಯಾರಾದರೂ ನಿಮಗೆ ಹೌದು ನಾ ಹೇಳೋ ಮಾತು ಸತ್ಯ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ ಫ್ರೆಂಡ್ಸ್, ನನಗೂ ಮನಸ್ಸು ಏನೋ ಇದು ಹೇಳಬೇಕಂತ ಅನ್ನಿಸ್ತು, ಹಾಗಾಗಿ ಹೇಳಿದೆ. ಏನಾದರೂ ತಪ್ಪಿದೆ ಪ್ಲೀಸ್ ಕ್ಷಮಿಸಿ. ಇದರಲ್ಲಿ ಯಾರು ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ, ಅದನ್ನು ನಾನು ಹೇಳ್ಕೊತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗು ಮತ್ತೇನಿಲ್ಲ, ಇಷ್ಟೇ. ಇದರಿಂದ ಆಲ್ಮೋಸ್ಟ್ 100% ಆದರೂ ನಿಮಗೆ ಮನಸ್ಸಿಗೆ ನೆಮ್ಮದಿ ಏನೋ ಸಿಕ್ಕಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನೀವು ಸ್ಟ್ರಾಂಗ್ ಆಗಿರಿ ಅಂತ ಅಂದ್ಕೋತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.